Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಡಿಸೆಂಬರ್ ಬಂತು ಅಂದಿದ ತಕ್ಷಣವೇ ಇನ್ನೇನು ಅವರೆಕಾಯಿ ಸೀಸನ್ ಎಲ್ಲ ಕಡೆ ಫುಲ್ ಫೇಮಸ್. ಅದನ್ನೇ ಯಾರು ಮನೇಲಿ ನೋಡಿದ್ರು ಅವರೆಕಾಳು ಸಾರೆ, ಪಲ್ಯ ಆಗಿರ್ಬೋದು, ಸಾರು ಆಗಿರ್ಬೋದು. ಸೊ ಎಲ್ಲ ಫುಲ್ ಅವರೆಕಾಳಲ್ಲೇ ಮಾಡಿರ್ತಾರೆ. ಆ್ಯಂಡ್ ರೋಡಲ್ಲೂ ನೀವು ನೋಡ್ಬೋದು, ಸಿಪ್ಪೆಲ್ಲ ತೆಗೆದು ಎಸ್ದಿರ್ತಾರೆ. ಸೊ ಅದೆಲ್ಲ ಒಂಥರ ಏನೋ ಒಂಥರ ಹಳೇ ಕಾಲದಿಂದ ನಾವೆಲ್ಲ ಫಾಲೋ ಮಾಡ್ಕೊಂಬಂದಿರೋದಲ್ವ. ಎಸ್, ಅಫ್ಕೋರ್ಸ್ ನಮ್ಮ ಮನೇಲಿ ನಾವು ಕೂಡ ಮಾಡ್ತೀವಿ, ಪ್ರಾಬಬ್ಲಿ ಎಲ್ಲ ಮನೇಲೂ ನಾವೆಲ್ಲ ಮಾಡ್ತೀವಲ್ವ. ಸೊ ಈ ಸೀಸನ್ ಬಂದರೆ ಇಟ್ಸ್ ವೆರಿ ಹೆಲ್ತಿ ಆ್ಯಂಡ್ ತುಂಬ ಒಳ್ಳೆ ಹೆಲ್ತಿಗೆ ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ. ನಮಗೆ ಏನೆಲ್ಲ ಬೇಕು ಹೇಳ್ತಾರೆ ಗೊತ್ತಾ, ಆ ಸೀಸನ್ಗೆ ಏನೆಲ್ಲ ಬರುತ್ತೆ, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಲ್ಲ ಏನು ಬರುತ್ತೆ ಆ ಸೀಸನ್ ತಿಂದ್ರೇ ಅಂತೆ ಅದು ಒಂಥರ ಮಜಾ ಚೆನ್ನಾಗಿರುತ್ತೆ. ಸೊ ಹಾಗೆ ನಮ್ಮ ಮನೇಲಿ ಇವತ್ತು ನಾವು ಅವರೆಕಾಳನ್ನು ಸಾರು ಮಾಡಿದ್ದೀವಿ. ಸೊ ನಮ್ಮ ಮನೇಲಿ ನಾವು ಹೇಗೆ ಮಾಡಿದ್ದೀವಿ, ಸೊ ಸಿಂಪಲಾಗಿ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಸಾರು. ಸೊ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಅವರೆಕಾಳು ಸಾರು. ಸೊ ಅದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿದ್ವಿ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ. ಆ್ಯಂಡ್ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡಿದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ಬರೀ ಸಾರು ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಮ್ಮಿ ಅದ್ರಲ್ಲಿ ತುಂಬ ಚೆನ್ನಾಗಿ ಪಲ್ಯ ಮಾಡಿಕೊಡ್ತಾರೆ, ಗೊಜ್ಜು ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿನೆಲ್ಲನೂ 100% ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಏನಿವತ್ತು ಸಾರು ಸ್ಪೆಷಲ್ ಆಗೇನೋ ಇದೆ? ಅವರೆಕಾಯಿ ಸೀಸನ್ ಅಲ್ವಾ, ಸೊ ಅವರೆಕಾಯಿ ಆಲೂಗಡ್ಡೆ ಸಾಂಬಾರು ಹುಳಿ. ಓಕೆ, ಸೊ ಇದು ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ? ರುಬ್ಕೊಬೇಕು, ಅದಕ್ಕೆ ಬೇಯಿಸಿದ್ದೀನಿ. ಬರೀ ಅವರೆಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಒಂದು ವಿಜಿಲ್ ಅಷ್ಟೇ. ಸರಿ, ಓಕೆನಾ? ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು? ಸೊ ಡೈರೆಕ್ಟಾಗಿ ಮಾಡೋ ಪ್ರೊಸೆಸ್ ಹೇಳ್ತಿದ್ದೀರಾ? ಸರಿ. ಸ್ವಲ್ಪ ಕಾಯಿ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಓಕೆನಾ? ಬಟ್ ಯೂಶಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಈರುಳ್ಳಿ. ಎಷ್ಟು ಈರುಳ್ಳಿ? 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲನೂ ಒಟ್ಟಿಗೆ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ತೀವಿ. ಸಾಂಬಾರು ಪುಡಿ, ಸೊ ಎಷ್ಟು ಖಾರ ಬೇಕೋ ಅಷ್ಟು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ನಾನು 2 ಸ್ಪೂನ್ ಹಾಕ್ಕೊಳ್ತೀನಿ. ಓಕೆ, ಖಾರ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಸ್ವಲ್ಪ ಅರಿಶಿಣದ ಪುಡಿ, ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿರೋ ಸ್ವಲ್ಪ ಹುಣಸೆಹಣ್ಣು ಅಷ್ಟೇ. ಸೊ ಈಗ ಒಗ್ಗರಣೆ ಹಾಕ್ಕೊಂಬರ್ತೀನಿ ಡೈರೆಕ್ಟಾಗಿ. ಸೊ 2 ರಿಂದ 3 ಸ್ಪೂನು ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ. ಈಗ ಆಲೂಗಡ್ಡೆ ಹಾಕ್ಕೊಂಬರೋಣ. ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀರಾ? ಹಾಕ್ಕೊಂಡ್ರೆ ಎಲ್ಲ ಒಂದು ವಿಸಿಲ್ ಹೊಡ್ಸಿದ್ರೆ ಸಾಂಬಾರು ರೆಡಿ. ಈಗ ಬೇಯಿಸ್ಕೊಂಡಿರೋ ಕಾಳು, ಬೇಯಿಸಿಟ್ಕೊಂಡಿರೋ ಕಾಳು, ಓಕೆ, ರುಬ್ಬಿಟ್ಕೊಂಡಿರೋ ಮಸಾಲೆ, ಓಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಷ್ಟು ವಿಸಿಲ್ ಬರಬೇಕು? ಒಂದು ವಿಸಿಲ್ ಬಂದರೆ ಸಾಂಬಾರು ರೆಡಿ. ಓಕೆ, ಒಂದು 5-10 ಮಿನಿಟ್ಸ್ ಆಗೋಯ್ತು ಅಷ್ಟೇ ಅಲ್ಲ ಪ್ರೊಸೆಸ್ಸು? ಎಲ್ಲ ರೆಡಿ ಮಾಡಿಕೊಂಡ್ರೆ ಓಕೆ. ಇವಾಗ 10 ಮಿನಿಟ್ಸ್ ಆದಮೇಲೆ ನೋಡೋಣವಾ? ಸಾಂಬಾರು ರೆಡಿ. ಸೊ ಇದ್ರ ಜೊತೆಗೆ ಇವಾಗ ಕಾಂಬಿನೇಷನು ಮುದ್ದೆನಾ ರೈಸ್? ಮುದ್ದೆ ರೈಸು 2. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ವಿಕ್ಕಾಗಿ ಬೇಗನೆ ಸಾಂಬಾರು ಆಯಿತು ಅಂತ. ಎಸ್, ಸೊ ನಮ್ಮ ಮನೇಲೆಲ್ಲ ಹಾಗೇ ಫಸ್ಟ್ ಎಲ್ಲನೇ ರೆಡಿ ಮಾಡಿಟ್ಕೊಂಡ್ಬಿಡ್ತೀವಿ. ಆ್ಯಂಡ್ 5-10 ಮಿನಿಟ್ಸಲ್ಲೆಲ್ಲ ಅಡುಗೆ ಎಲ್ಲ ಆಗೋಗುತ್ತೆ. ಸೊ ಆ್ಯಂಡ್ ನನಗೆ ಅರೋಮಾ ಆಗಿರ್ಬೋದು, ಆ ಸ್ಮೆಲ್ ಆಗಿರ್ಬೋದು, ಮಸಾಲೆ ಸಾರ್ದು ನನಗೆ ನಾನ್ ವೆಜ್ ಫೀಲಿಂಗೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬೇಳೆ ಅವರೆಕಾಳು ಸೀಸನ್ ಬಂದಿದ ತಕ್ಷಣ ಫುಲ್ ಎಲ್ಲ ಕಡೆ ಮೇಳನೂ ಹಾಕ್ತಾರೆ ಗೊತ್ತಾ, ಮಲೇಶ್ವರಮಲ್ಲಿ ಮೇಳ ಹಾಕ್ತಾರೆ. ಆ್ಯಂಡ್ ಪ್ರಾಬಬ್ಲಿ ಬೇರೆ ಕಡೆ ಸ್ಟಾಲ್ಸ್ ಹಾಕ್ತಾರೆ, ಮೇಳ ಹಾಕ್ತಾರೆ.
ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಹಲ್ವಾ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ ಅದರಲ್ಲಿ, ಆ್ಯಂಡ್ ಪಕೋಡ ಹಾಕ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮತ್ತು ಚಿತ್ರಾನ್ನ, ಏನೋ ವೆರೈಟಿ ತುಂಬ ವೆರೈಟಿ ಮಾಡ್ತಾರೆ ಮೇಳದಲ್ಲಿ. ಆ್ಯಂಡ್ ನಮ್ಮನೇಲಿ ಕೂಡ ಅಷ್ಟೇ, ನಾವು ಅವರೆಕಾಳು ಚಿಕನ್ ಸಾಂಬಾರ್ಗೆ ಹಾಕ್ತಾರೆ, ಆ್ಯಂಡ್ ಕೈಮಾಗೆ ಹಾಕ್ತಾರೆ, ವಡೆ, ಪಕೋಡ, ಮತ್ತು ಅದನ್ನು ಹಾಗೆ ಫ್ರೈ ಮಾಡೋದು, ಸೊ ಮಿಕ್ಸ್ಚರ್ ಮಾಡೋದು, ಎಷ್ಟೊಂದು ವೆರೈಟಿ ಇರುತ್ತಲ್ಲ. ಸೊ ನಮ್ಮನೇಲಿ ಕೂಡ ವಡೆ ಮಾಡ್ತಾರೆ ಸ್ಪೆಷಲ್ಲು. ಸೊ ನಮ್ಮನೇಲಿ ಕೂಡ ಒಂದೊಂದು ಮಾಡ್ತೀವಿ ನಾವು. ಸೊ ಒಂದೊಂದು ಡಿಶ್ ಮಾಡ್ತೀವಿ. ಅವಾಗ ಖಂಡಿತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನಮ್ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ. ಸೊ ಯೂಶ್ವಲಿ ನಾನು ಆವಾಗಲೂ ಹೇಳ್ದಂಗೆ ನಮ್ಮನೇಲಿ ಕ್ವಿಕ್ಕಾಗಿ ಸಿಂಪಲ್ಲಾಗಿರೋನೇ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿರುವಂಥ ರೆಸಿಪಿನೇ ಮಾಡಿ ತೋರಿಸಿರೋದು. ಹೋಮ್ಲಿ ಫುಡ್, ಬೇಗ ಮಾಡ್ಕೊಂಡು ತಿನ್ನೋ ಥರನೇ ಫುಡ್. ಬಿಕಾಸ್ ಯಾಕೆಂದರೆ ಯೂಶ್ವಲಿ ಗೊತ್ತಿರತ್ತಲ್ಲ, ಲೈಕ್ ಕೆಲ್ಸಕ್ಕೆ ಹೋಗೋರಿಗೆ ಬೇಗ ಬಂದಿದ ತಕ್ಷಣ ಮನೆಗೆ ಟಯರ್ಡಿಂಗ್ ಆಗಿರುತ್ತೆ, ಅವ್ರಿಗೆ ಬೇಗ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ನಬೇಕು, ಇನ್ನೂ ಬೆಳಗ್ಗೆ ಎದ್ದು ಇನ್ನೂ ಸೇಮ್ ರೊಟೀನು. ಸೊ ಆ ಬೇಸಿಸ್ ಮೇಲೇ ಸೊ ಬೇಗ ಕ್ವಿಕ್ಕಾಗಿ ಆಗುವಂಥ ರೆಸಿಪಿನ ಶೇರ್ ಮಾಡ್ಕೊಳ್ಳೋದು. ಆ್ಯಂಡ್ ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.